Hello everyone, welcome back to Knowledge for 21st Century YouTube channel. This is P. Chaitra. Let's see the thought for the day. You don't always get what you wish for, but you get what you work for. ನೋಡಿ, ಪ್ರತಿ ಸತಿನೂ ನಾವು ಏನನ್ನ ಆಸೆ ಪಡ್ತೀವೋ ಅದನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಆದರೆ ಖಂಡಿತವಾಗಿಯೂ ನಾವು ಏನಕ್ಕೋಸ್ಕರ ಕೆಲಸ ಮಾಡಿರ್ತೀವೋ ಅದನ್ನು ಪಡೆಯೋದಕ್ಕೆ ಸಾಕಷ್ಟು ಹೆಚ್ಚಿನ ಅವಕಾಶಗಳಿರುತ್ತೆ ಅಂತ ಈ ಒಂದು ಥಾಟ್ನ ಅರ್ಥ. ಸೊ ನಾವು ಬರೀ ಆಸೆ ಪಡೋದಷ್ಟೇ ಅಲ್ಲ, ಅದಕ್ಕೋಸ್ಕರ ಕೆಲಸನೂ ಮಾಡಬೇಕಾಗುತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ಲಿವಿಂಗ್ ವರ್ಲ್ಡ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಟ್ ಇಂಪ್ರೂವ್ಸ್ ಯುವರ್ ನಾಲೆಡ್ಜ್ ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೋ ಯುವರ್ ಲಿವಿಂಗ್ ಸರೌಂಡಿಂಗ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ಇವತ್ತಿನ ಕ್ಲಾಸಲ್ಲಿ ನಾವು ಸ್ನೇಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ನೋಡಿ, snakes are fascinating reptiles that play a crucial role in maintaining the balance of ecosystem. ಪರಿಸರದ ಸಮತೋಲನ ಕಾಪಾಡುವಲ್ಲಿ ಈ ಹಾವುಗಳು, ಇವೇನು ಸರೀಸೃಪಗಳಾಗಿವೆ, ಇವುಗಳು ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. With over 3000 species found around the world, what makes them remarkable is that most snakes are non-venomous and pose little threat to us. ನೋಡಿ, ವರ್ಲ್ಡಲ್ಲಿ 3000 ಪ್ರಭೇದಗಳಿದೆ, 3000ಗಳಷ್ಟು ಪ್ರಭೇದಗಳಿದೆ ಹಾವಿಂದು ಇಡೀ ವರ್ಲ್ಡಲ್ಲಿ. ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಎಲ್ಲ ಹಾವುಗಳನ್ನು ವಿಷಕಾರಿ ಆಗಿರೋದಿಲ್ಲ, ಬಟ್ ಕೆಲವೊಂದು ಹಾವುಗಳಿಂದ ನಮಗೆ ಸ್ವಲ್ಪ ತೊಂದರೆ ಇದೆ. ಸ್ನೇಕ್ಸ್ ಆರ್ ಫೌಂಡ್ ಆನ್ ಎವ್ರಿ ಕಾಂಟಿನೆಂಟ್ ಎಕ್ಸೆಪ್ಟ್ ಅಂಟಾರ್ಕ್ಟಿಕಾ and thrive in a wide range of environments from deserts to forests and oceans and even urban areas. ನಮಗೆ ಅಂಟಾರ್ಟಿಕಾ ಒಂದು ಕಾಂಟಿನೆಂಟ್ ಬಿಟ್ಟು ಬೇರೆ ಎಲ್ಲ ಕಡೆನೂ ಹಾವುಗಳು ಕಂಡುಬರುತ್ತೆ. ಅಂದರೆ ಹಾವುಗಳಿಲ್ಲದ ಕಾಂಟಿನೆಂಟ್ ಖಂಡ ಯಾವುದು ಅಂದರೆ ಅಂಟಾರ್ಕ್ಟಿಕಾ ಅಂತ ನಿಮಗೆ ಗೊತ್ತಾಗಬೇಕು. ಓಕೆನಾ? ಈ ಹಾವುಗಳು ಡೆಸರ್ಟ್ಗಳಲ್ಲೂ ಇರುತ್ತೆ, ಫಾರೆಸ್ಟ್ಗಳಲ್ಲೂ ಇರುತ್ತೆ, ಓಷನ್ಸಲ್ಲೂ ನಾವು ನೋಡ್ಬೋದು. ಅದಷ್ಟೇ ಅಲ್ಲದೆ ನಗರ ಪ್ರದೇಶಗಳಲ್ಲೂ ಕೂಡ ಹಾವುಗಳು ವಾಸ ಮಾಡೋದನ್ನು ನಾವು ನೋಡ್ತೀವಿ, ಹೌದಲ್ವಾ? ನೋಡಿ, ಆನ್ ಜುಲೈ 16th ವಿ ಅಬ್ಸರ್ವ್ ವರ್ಲ್ಡ್ ಸ್ನೇಕ್ ಡೇ. ಜುಲೈ 16 ನಾವು ವರ್ಲ್ಡ್ ಸ್ನೇಕ್ ಡೇ ಆಗಿ ಸೆಲೆಬ್ರೇಟ್ ಮಾಡೋದನ್ನು ನೋಡ್ತೀವಿ. ಓಕೆನಾ? ಎವ್ರಿ ಇಯರು ಜುಲೈ 16 ವರ್ಲ್ಡ್ ಸ್ನೇಕ್ ಡೇ, ನೆನ್ಪಿಟ್ಕೊಳ್ಳಿ. ಇಟ್ ಸರ್ವ್ಸ್ ಆ್ಯಸ್ ಆನ್ ಆಪರ್ಚುನಿಟಿ ಟು ಎಜುಕೇಟ್ ಪೀಪಲ್ ಅಬೌಟ್ ದ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಸ್ನೇಕ್ಸ್, ದೇರ್ ಹ್ಯಾಬಿಟ್ಯಾಟ್ಸ್ ಆ್ಯಂಡ್ ದೇರ್ ಬಿಹೇವಿಯರ್ಸ್. ಈ ಒಂದು ದಿನ ಜುಲೈ 16 ನಾವು ವರ್ಲ್ಡ್ ಸ್ನೇಕ್ ಡೇ ಆಗಿ ಏನು ಆಚರಿಸ್ತೀವಿ, ಈ ಒಂದು ದಿನದಲ್ಲಿ ನಾವು ಹೆಚ್ಚಿನದಾಗಿ ಆ ಒಂದು ದಿನದ ಮಹತ್ವ ಏನಪ್ಪ ಅಂದರೆ, ಹಾವುಗಳ ಬಗ್ಗೆ ನಾವು ಜನರಿಗೆ ಶಿಕ್ಷಣವನ್ನು ನೀಡೋದು. ಅವುಗಳಲ್ಲಿ ಇರ್ತಕ್ಕಂಥ ಪ್ರಭೇದಗಳು ಯಾವುವು, ಅಂದರೆ ವಿಷಕಾರಿ ಯಾವುದು, ವಿಷಕಾರಿ ಅಲ್ಲದ ಯಾವುದು, ಅವುಗಳು ಎಲ್ಲೆಲ್ಲಿ ವಾಸಿಸ್ತವೆ, ಅವುಗಳು ಹೇಗೆ ವರ್ತಿಸುತ್ತವೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಜನರಿಗೆ ತಿಳಿಸ್ತಕ್ಕಂಥ ಒಂದು ಅವಕಾಶನ ಈ ವರ್ಲ್ಡ್ ಸ್ನೇಕ್ ಡೇ ನೀಡುತ್ತೆ. It helps promote a better understanding of snakes and reduces irrational fears. ಇದರಿಂದ ಏನಾಗುತ್ತೆ, ನಾವು ಹಾವು ಅಂದ ತಕ್ಷಣ ಎಲ್ಲರೂ ಭಯ ಪಡ್ತಾರಲ್ವಾ, ಸೊ ಆ ಭಯ ಜನರಲ್ಲಿ ಕಮ್ಮಿ ಆಗುತ್ತೆ. ಯಾಕಂದರೆ ಈಗ ಅವುಗಳ ಬಿಹೇವಿಯರ್ನ ನಾವು ತಿಳ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಸ್ಪೀಶೀಸ್ನ ತಿಳ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಕೆಲವೊಂದು ಹಾವುಗಳು ಕಚ್ಚಲ್ಲ ಅಂದಾಗ ನಮ್ಮ ಭಯ ಕಮ್ಮಿ ಆಗುತ್ತೆ. ಕೆಲವೊಂದು ಸತಿ ನಾವು ಅವುಗಳಿಗೆ ತೊಂದರೆ ಮಾಡಿದಾಗ ಅಷ್ಟೇ ಅವು ನಮಗೆ ತೊಂದರೆ ಮಾಡೋದು ಅಂತ ತಿಳ್ಕೊಂಡಾಗಲೂ ನಮಗೆ ಭಯ ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ಅವಕ್ಕೆ ಯೂಶ್ವಲಾಗಿ ಎಲ್ಲರೂ ಏನೂ ಮಾಡೋದಕ್ಕೆ ಹೋಗೋಲ್ಲ, ಕೆಲವೊಬ್ಬರು ಮಾತ್ರನೇ ಅವುಗಳನ್ನ ಕೆಣಕೋದು. ಬಟ್ ನಾವು ಕೆಣಕ್ತಾ ಇಲ್ಲ ಅಂತ ಅಂದಾಗ ಅವುಗಳು ನಮಗೇನು ಮಾಡೋದಿಲ್ಲ. ಹೀಗಿದ್ದಾಗ ಈ ವಿಷಯಗಳನ್ನ ತಿಳ್ಕೊಂಡಾಗ ನಮಗೆ ಭಯ ಕೂಡ ಕಮ್ಮಿ ಆಗುತ್ತೆ, ಹೌದಲ್ವಾ? ಈಚ್ ಸ್ಪೀಶೀಸ್ ಹ್ಯಾಸ್ ಅ ಯುನೀಕ್ ರೋಲ್ ಇನ್ ಇಟ್ಸ್ ಎಕೋಸಿಸ್ಟಮ್. ಪ್ರತಿಯೊಂದು ಪ್ರಭೇದ ಕೂಡ ಅದರ ಒಂದು ಇಕೋಸಿಸ್ಟಮ್ ಏನಿದೆ, ಅದು ಒಂದು ವಾಸಿಸ್ತಕ್ಕಂಥ ಒಂದು ಪ್ರದೇಶ ಏನಿದೆ, ಅಲ್ಲಿ ಅದು ಒಂದು ಮುಖ್ಯವಾದಂತಹ ವಿಶೇಷವಾದಂತಹ ಕಾರ್ಯನ ನಿರ್ವಹಿಸುತ್ತೆ ಹಾವುಗಳು. ಆ್ಯಂಡ್ ಪ್ರಿಸರ್ವಿಂಗ್ ದೇರ್ ಡೈವರ್ಸಿಟಿ ಈಸ್ ಎಸೆನ್ಷಿಯಲ್ ಫಾರ್ ದ ಹೆಲ್ತ್ ಆಫ್ ದ ಪ್ಲ್ಯಾನೆಟ್. ಇವುಗಳ ಒಂದು ವೈವಿಧ್ಯತೆಯನ್ನು ನಾವು ಕಾಪಾಡೋದು ತುಂಬ ಮುಖ್ಯ ಆಗಿದೆ. ಯಾವುದಕ್ಕೋಸ್ಕರ? ನಮ್ಮ ಒಂದು ಗ್ರಹದ ಆರೋಗ್ಯಕ್ಕೋಸ್ಕರ, ನಮ್ಮ ಪ್ಲ್ಯಾನೆಟ್ ಹೆಲ್ತಿಯಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಹಾವುಗಳ ಡೈವರ್ಸಿಟಿನೂ ನಾವು ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅನ್ನೋದು ಒಂದು ಕಾರಣ ಆಗಿರುತ್ತೆ. ಓಕೆ ನೋಡಿ, ಈಗ ಕೆಲವೊಂದು ಟೈಪ್ಸ್ ಆಫ್ ಸ್ನೇಕ್ಸ್ನ ನೋಡ್ಬಿಡೋಣ. ಕಿಂಗ್ ಕೋಬ್ರಾ
ಯೂಶಲಿ ನಮಗೆಲ್ಲ ಗೊತ್ತು ಕಿಂಗ್ ಕೋಬ್ರಾ, ಹೌದಲ್ವಾ? ಈ ಕಿಂಗ್ಡಮ್ಮು, ಫೈಲಮ್ಮು, ಆರ್ಡರ್, ಫ್ಯಾಮಿಲಿ, ಜಿನಸ್, ಸ್ಪೀಷೀಸು ಇವನ್ನೆಲ್ಲ ನಾವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ಕಿಂಗ್ ಕೋಬ್ರಾ ಯಾವ ರೀತಿ ಇದೆ ಅಂತ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ಓಕೆನಾ? ನೋಡಿ, ಇಲ್ಲಿ ಮೇಲ್ಗಡೆ ಬ್ಲ್ಯಾಕ್ ಟು ಗ್ರೇ ಕಲರ್ ಇದೆ ಕಿಂಗ್ ಕೋಬ್ರಾಗೆ, ಇಲ್ಲಿ ಕೆಳಗಡೆ ಲೈಟ್ ಕಲರ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಒನ್ ಇಂಡಿಯನ್ ಥೈಪಾನ್. ಇಂಡಿಯನ್ ಥೈಪಾನ್ ನೋಡಿ, ಇಲ್ಲಿ ಇದು ಫೇಸ್ ಮತ್ತು ಹೆಡ್ ಇದು ಪೂರ್ತಿ ಏನು ಬ್ಲ್ಯಾಕ್ ಕಲರಿಂದ ಕವರ್ ಆಗಿದೆ. ಇನ್ನು ಬಾಡಿ ಸ್ವಲ್ಪ ಆರೆಂಜ್ ಜೊತೆಗೆ ಸಾಯಿಲಿ ಕಲರಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಡಿಯನ್ ಥೈಪಾನ್. ಕಿಂಗ್ ಕೋಬ್ರಾದು ಸೈಂಟಿಫಿಕ್ ನೇಮು ಏನಪ್ಪ ಅಂದರೆ ಒಫಿಯೋಫ್ಯಾಗಸ್ ಹ್ಯಾನಾ ಅಂತ. ಇನ್ನು ಇಂಡಿಯನ್ ಥೈಪಾನ್ದು ಸೈಂಟಿಫಿಕ್ ನೇಮು ಅಂದರೆ ಆಕ್ಸಿಯುರಾನಸ್ ಮೈಕ್ರೋಲೆಪಿಡೋಟಸ್ ಅಂತ, ಓಕೆನಾ? ಮತ್ತೊಂದೆರಡು ಸ್ಪೀಷೀಸ್ನ ನೋಡೋಣ. ಕಾಮನ್ ಡೆತ್ ಆ್ಯಡರ್. ನೋಡಿ, ಇಲ್ಲಿರ್ತಕ್ಕಂಥದ್ದು ಕಾಮನ್ ಡೆತ್ ಆ್ಯಡರ್ ಅಂತಕ್ಕಂಥ ಒಂದು ಸ್ನೇಕ್ನ ಸ್ಪೀಷೀಸು. ಇದು ಗ್ರೇ ಕಲರಲ್ಲಿದೆ ಮತ್ತು ಅದರ ಒಂದು ಫ್ರಂಟ್ ಸೈಡಲ್ಲಿ ಇಲ್ಲೇನು ನಾವು ಬ್ಲ್ಯಾಕ್ ಪ್ಯಾಚಸ್ ಥರ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಒಂದು ಸೈಂಟಿಫಿಕ್ ನೇಮ್ ಬಂದುಬಿಟ್ಟು ಅಕ್ಯಾಂಥೋಫಿಸ್ ಅಂಟಾರ್ಟಿಕಸ್ ಅಂತ, ಓಕೆನಾ? ಕಾಮನ್ ಡೆತ್ ಆ್ಯಡರ್ದು ಸೈಂಟಿಫಿಕ್ ನೇಮು ಅಕ್ಯಾಂಥೋಫಿಸ್ ಅಂಟಾರ್ಟಿಕಸ್. ಮತ್ತೊಂದು ವೆರೈಟಿ ನೋಡೋದಾದರೆ ಈಸ್ಟ್ರನ್ ಗ್ರೀನ್ ಮ್ಯಾಂಬಾ, ಓಕೆನಾ? ಈಸ್ಟ್ರನ್ ಗ್ರೀನ್ ಮ್ಯಾಂಬಾ. ಇದರ ಒಂದು ಸೈಂಟಿಫಿಕ್ ನೇಮ್ ಏನು ಡೆಂಡ್ರೋಆಸ್ಪಿಸ್ ಆಂಗುಸ್ಟಿಸೆಪ್ಸ್, ಓಕೆನಾ? ಏನಿದು ಗ್ರೀನ್ ಮ್ಯಾಂಬಾದು, ಗ್ರೀನ್ ಆಗಿಲ್ಲಿ ಹಸಿರು ಹಾವು ಕಾಣ್ತಾ ಇದೆ ಅಲ್ವಾ, ಈಸ್ಟ್ರನ್ ಗ್ರೀನ್ ಮ್ಯಾಂಬಾ ಅಂತ ನಾವು ಇದನ್ನು ಕರಿತೀವಿ. ನೋಡಿ, ಈಗ ಒಂದಷ್ಟು ವಿಷಯನ ತಿಳ್ಕೊಳ್ತಾ ಹೋಗೋಣ. ಸ್ನೇಕ್ಸ್ ಡೋಂಟ್ ಹ್ಯಾವ್ ಐಲಿಡ್ಸ್. ಹಾವುಗಳಿಗೆ ಕಣ್ಣಿನ ರೆಪ್ಪೆಗಳು ಇರೋದಿಲ್ಲ, ಓಕೆ? ಇನ್ಸ್ಟೆಡ್ ದೇ ಹ್ಯಾವ್ ಅ ಟ್ರಾನ್ಸ್ಪರೆಂಟ್ ಸ್ಕೇಲ್ ಕಾಲ್ಡ್ ಸ್ಪೆಕ್ಟಕಲ್ ಆರ್ ಬ್ರೈಲೆ ಓವರ್ ದೇರ್ ಐಸ್. ಅದರ ಬದಲಾಗಿ ಅವುಗಳ ಕಣ್ಣಿನ ಮೇಲೆ ಒಂದು ರೀತಿಯ ಕನ್ನಡಕದ ರೀತಿಯಲ್ಲಿರ್ತಕ್ಕಂಥ ಒಂದು ಬ್ರೇಲೆ ಇರುತ್ತೆ ಕಣ್ಣಿನ ಮೇಲೆ. ಸೊ ಅವುಗಳು ಒಂದು ಕಣ್ಣನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸ್ನೇಕ್ಸ್ ಕ್ಯಾನ್ ಈಟ್ ಪ್ರೇ ಮಚ್ ಲಾರ್ಜರ್ ದೆನ್ ದೇರ್ ಹೆಡ್ಸ್ ಡ್ಯೂ ಟು ದೇರ್ ಹೈಲಿ ಫ್ಲೆಕ್ಸಿಬಲ್ ಜಾಸ್ ವಿಚ್ ಕ್ಯಾನ್ ಸ್ಟ್ರೆಚ್ ಸಿಗ್ನಿಫಿಕೆಂಟ್ಲಿ. ಈ ಒಂದು ಹಾವುಗಳ ದವಡೆ ಏನಿರುತ್ತೆ, ಜಾಸು, ಅದು ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಎಷ್ಟು ಬೇಕಾದರೂ ಹಿಗ್ಗುತ್ತೆ, ಎಷ್ಟು ಬೇಕಾದರೂ ಕೂಗುತ್ತೆ, ಆ ರೀತಿ. ಈ ರೀತಿಯಾಗಿ ಹಿಗ್ಗೋದ್ರಿಂದ ಆ ಹಾವುಗಳ ತಲೆ ಎಷ್ಟಿರುತ್ತೆ ಅದಕ್ಕಿಂತನೂ ದೊಡ್ಡ ಆಕಾರದ ಒಂದು ಪ್ರಾಣಿನ ಈ ಹಾವು ನುಂಗ್ಬೋದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ದೀವಿ, ಓಕೆನಾ? ಸ್ನೇಕ್ಸ್ ಯೂಸ್ ದೇರ್ ಫೋಕ್ ಟಂಗ್ಸ್ ಟು ಸ್ಮೆಲ್. ಇವುಗಳು ತಮ್ಮ ನಾಲಿಗೆಯಿಂದ ವಾಸನೆಗಳನ್ನು ಕಂಡುಹಿಡಿಯುತ್ತೆ ಹಾವುಗಳು. ಇಲ್ಲಿ ಫೋಕ್ಡ್ ಟಂಗ್ಸ್ ಅಂದರೆ ಒಂದು ಇಬ್ಬಾಗವಾಗಿರ್ತಕ್ಕಂಥ ರೀತಿಯಲ್ಲಿ ಇರುತ್ತಲ್ವ ಹಾವಿನ ನಾಲಿಗೆ ಉದ್ದಕ್ಕೆ. ದೇ ಫ್ಲಿಕ್ ಇಟ್ ಇನ್ ಆ್ಯಂಡ್ ಔಟ್ to gather scent particles and bring them to the Jacobson's organ in the roof of their mouths. ಈ ಒಂದು ಹಾವಿನ ಒಂದು ಬಾಯಿನಲ್ಲಿ, ಓಕೆ, ಹಾವಿನ ಒಂದು ಬಾಯಿನಲ್ಲಿ ಜಾಕೋಬ್ಸನ್ ಅಂತಕ್ಕಂಥ ಒಂದು ಆರ್ಗನ್ ಇರುತ್ತೆ ಮೇಲ್ಪದರದಲ್ಲಿ, ಬಾಯಿಯ ಒಂದು ಮೇಲ್ಪದರದಲ್ಲಿ. ಆ ಒಂದು ಮೇಲ್ಪದರಕ್ಕೆ ಈ ನಾಲಿಗೆ ಹೊರಗಡೆ ಹೋದಂತಹ ನಾಲಿಗೆ ಕೆಲವೊಂದು ಸ್ಮೆಲ್ ಪಾರ್ಟಿಕಲ್ಸ್ನ ತೊಗೊಂಡು ಒಳಗೆ ಬಂದು ಆ ಜಾಕೋಬ್ಸನ್ಸ್ನ ಆರ್ಗನಿಗೆ ಕೊಡುತ್ತೆ. ಅದರಿಂದಾಗಿ ಇದು ಒಂದು ಸ್ಮೆಲ್ನ ಕಂಡುಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ನೇಕ್ಸ್ ಡೋಂಟ್ ಹ್ಯಾವ್ ಎಕ್ಸ್ಟರ್ನಲ್ ಇಯರ್ಸ್ ಬಟ್ ಕ್ಯಾನ್ ಡಿಟೆಕ್ಟ್ ವೈಬ್ರೇಷನ್ಸ್ ಥ್ರೂ ದೇರ್ ಜಾಬೋನ್ಸ್. ಹಾವುಗಳಿಗೆ ಏನು ಒಂದು ಕಿವಿಗಳು ಇರೋದಿಲ್ಲ, ಬಾಹ್ಯವಾಗಿ ಯಾವುದೇ ಕಿವಿಗಳು ಇರೋದಿಲ್ಲ. ಆದರೆ ಇವೇನು ದವಡೆಗಳ ಒಂದು ಬೋನ್ಸ್ ಇದೆಯಲ್ಲ, ಆ ಮೂಳೆಗಳು ಕೆಲವೊಂದು ವೈಬ್ರೇಷನ್ಸ್ನ, ಕಂಪನಗಳನ್ನ ಕಂಡುಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಷ್ಟು ಸ್ನೇಕ್ಸ್ಗಳ ಬಗ್ಗೆ ಮಾಹಿತಿ. ಈ ಒಂದು ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.